HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪೊಲೀಸ್ ಧ್ವಜ ದಿನಾಚರಣೆ. ನಿವೃತ್ತರ ಬದುಕಿಗೆ ಆಧಾರವಾದ ಸಹಾಯ ಹಸ್ತ. ಪ್ರತಿ ಸಮಸ್ಯೆಯನ್ನು ಪೊಲೀಸ್ ಇಲಾಖೆ ತಲೆ ಮೇಲೆ ಹಾಕೋದು ಸರಿಯಲ್ಲ. KS ವೆಂಕಟೇಶ್ ನಾಯ್ಡು ಸಲಹೆ. ಚನ್ನರಾಯಪಟ್ಟಣದಲ್ಲಿ ಏಪ್ರಿಲ್ 3ರಂದು ವಸುದೈವ ಕುಟುಂಬಕಂ ಕಾರ್ಯಕ್ರಮ. ಶ್ರೀಲಂಕಾ ತಂಡದಿಂದ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ. ಮಾಹಿತಿ ಹಂಚಿಕೊಂಡ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ HB ಮದನಗೌಡ. ಶ್ರೀನಗರ ನಿವಾಸಿಗಳಿಗೆ ನಿತ್ಯ ಬೀದಿ ನಾಯಿಗಳ ಕಾಟ. 4-5 ಮಕ್ಕಳ ಮೇಲೆ ದಾಳಿ. ನಿವಾಸಿಗಳ ಆತಂಕ. ತುರ್ತು ಕ್ರಮಕ್ಕೆ ಆಗ್ರಹ. ಧ್ವಜದಿಂದ ಮಾರಾಟವಾದ ಹಣದಿಂದ ನಿವೃತ್ತರ ಬದುಕಿಗೆ ಆಧಾರವಾದ ಸಹಾಯ ಹಸ್ತವಾಗಿದ್ದು, ಪ್ರತಿ ಸಮಸ್ಯೆ ಎಲ್ಲವನ್ನೂ ಪೊಲೀಸ್ ಇಲಾಖೆ ತಲೆ ಮೇಲೆ ಹಾಕೋದು ಸರಿಯಲ್ಲ ಎಂದು ನಿವೃತ್ತ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ KS ವೆಂಕಟೇಶ್ ನಾಯ್ಡು ತಿಳಿಸಿದರು. ಹಾಸನ ನಗರದ DAR ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಗುರುವಾರ ನಡೆದ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಪೊಲೀಸ್ ಎಂದರೆ ಕೇವಲ ಕಾನೂನು ಸುವ್ಯವಸ್ಥೆ ಕಾಯುವ ಇಲಾಖೆ ಮಾತ್ರವಲ್ಲ, ಸಮಾಜದ ನೆಮ್ಮದಿ ಮತ್ತು ಭದ್ರತೆಗೆ ಬೆನ್ನೆಲುಬಾದ ವ್ಯವಸ್ಥೆ. ಆದರೆ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾದ ಬಳಿಕ ಅನೇಕ ಪೊಲೀಸ್ ಸಿಬ್ಬಂದಿ ಆರ್ಥಿಕ ಮತ್ತು ಆರೋಗ್ಯ ಸಂಬಂಧಿತ ಸಂಕಷ್ಟಗಳನ್ನು ಎದುರಿಸುತ್ತಿರುವುದು ವಾಸ್ತವ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಕೇವಲ ಆಚರಣೆಗಷ್ಟೇ ಸೀಮಿತವಲ್ಲದೆ ಮಾನವೀಯ ಮೌಲ್ಯಗಳನ್ನು ನೆನಪಿಸುವ ವೇದಿಕೆಯಾಗಿ ಮೂಡಿಬಂದಿದೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಮಾತನಾಡಿ, ಪೊಲೀಸ್ ಸಿಬ್ಬಂದಿ ತಮ್ಮ ವೈಯಕ್ತಿಕ ಕಷ್ಟಗಳನ್ನು ಮರೆತು ಸಮಾಜದ ಹಿತಕ್ಕಾಗಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು. ಜನತೆ ಮತ್ತು ಪೊಲೀಸ್ ಇಲಾಖೆ ನಡುವೆ ವಿಶ್ವಾಸ ಮತ್ತು ಸಹಕಾರ ಹೆಚ್ಚಾದರೆ ಸಮಾಜದಲ್ಲಿ ಶಾಂತಿ ಭದ್ರತೆ ಮತ್ತಷ್ಟು ಬಲವಾಗುತ್ತದೆ ಎಂದರು. ಕರ್ನಾಟಕ ಪೊಲೀಸ್ ಕಾಯ್ದೆ 1965ರ ಏಪ್ರಿಲ್ 2ರಂದು ಜಾರಿಗೆ ಬಂದ ದಿನವನ್ನು ರಾಜ್ಯ ಪೊಲೀಸ್ ಧ್ವಜ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನದ ಅಂಗವಾಗಿ ಧ್ವಜ ಮಾರಾಟದ ಮೂಲಕ ಸಂಗ್ರಹವಾಗುವ ಹಣವನ್ನು ನಿವೃತ್ತ ಪೊಲೀಸ್ ಸಿಬ್ಬಂದಿ, ಅವರ ಕುಟುಂಬಗಳು ಹಾಗೂ ಸಂಕಷ್ಟದಲ್ಲಿರುವವರಿಗೆ ನೆರವಿಗೆ ಬಳಸಲಾಗುತ್ತದೆ. ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೊಲೀಸ್ ನಿಧಾನಗತಿ ಮತ್ತು ಶೀಘ್ರ ಪಥ ಸಂಚಲನ ನಡೆಸಲಾಯಿತು. ಧ್ವಜವನ್ನು ಬರಮಾಡಿಕೊಂಡು ಗೌರವ ಸೂಚಿಸಿದರು. ಪೊಲೀಸ್ ಧ್ವಜ ಬಿಡುಗಡೆಗೊಳಿಸಿದ್ರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ KS ವೆಂಕಟೇಶ್ ನಾಯ್ಡು ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ N ಶ್ರೀನಿಧಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಚನ್ನರಾಯಪಟ್ಟಣದ ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯಲ್ಲಿ ಏಪ್ರಿಲ್ 3 ಶುಕ್ರವಾರ ವಸುದೈವ ಕುಟುಂಬಕಂ ಎಂಬ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮವನ್ನು ಶ್ರೀಲಂಕಾ ತಂಡವು ನಡೆಸಿಕೊಡಲಿದೆ ಎಂದು ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ HB ಮದನಗೌಡ ತಿಳಿಸಿದರು. ಚನ್ನರಾಯಪಟ್ಟಣದ ಪತ್ರಕರ್ತರ ಸಂಘದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ, ಏಷ್ಯಾ ಮೀಡಿಯಾ ಕಲ್ಚರಲ್ ಅಸೋಸಿಯೇಷನ್ ಎದುರಾಡಿ ಶ್ರೀಲಂಕಾದ ಫ್ಯೂಚರ್ ಲೀಡರ್ ಎಂಬ ಖಾಸಗಿ ಸಂಸ್ಥೆ ಶ್ರೀಲಂಕಾದ ಒಂದು ತಂಡವನ್ನು ಚನ್ನರಾಯಪಟ್ಟಣದ ಅಕ್ಷರ ಶಾಲೆಯಲ್ಲಿ ಅಂತಾರಾಷ್ಟೀಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದರು. ಇದರ ಉದ್ದೇಶ ನಮ್ಮ ದೇಶದ ಸ್ಥಳೀಯ ಸಂಸ್ಕೃತಿಯನ್ನ ಬೇರೆ ದೇಶದಲ್ಲಿ ಪ್ರಚುರಪಡಿಸುವುದು ಹಾಗೂ ಆ ದೇಶದ ಸಾಂಸ್ಕೃತಿಕ ವೈಭವವನ್ನು ನಮ್ಮ ದೇಶದಲ್ಲಿ ಪ್ರಸ್ತುತಪಡಿಸುವುದು ಆಗಿರುತ್ತದೆ ಎಂದರು. ಸಂಪೂರ್ಣವಾಗಿ ಶ್ರೀಲಂಕಾ ತಂಡ ಸಾಂಸ್ಕೃತಿಕ ವಿನಿಮಯಕ್ಕಾಗಿ ಆಗಮಿಸಲಿದ್ದು 3 ದಿನಗಳ ಕಾಲ ನಮ್ಮ ದೇಶದಲ್ಲಿ ಉಳಿಯಲಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇದು ಮೊದಲನೇ ಕಾರ್ಯಕ್ರಮವಾಗಿದ್ದು, ಇದೇ ರೀತಿ ನೇಪಾಳ, ಮಲೇಷಿಯಾ, ಮಯನ್ಮಾರ್, ಬಾಂಗ್ಲಾ, ಪಾಕಿಸ್ತಾನ ಆ ದೇಶಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ರಾಜ್ಯದ ಇತರೆ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ವಿನಿಮಯವಾಗಲಿದೆ ಎಂದರು. ಅಕ್ಷರ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಸುನಿಲ್ ಪ್ಯಾಟ್ರಿಕ್ ಅವರು ಮಾತನಾಡಿ, ಶ್ರೀಲಂಕಾ ತಂಡವು 40 ನಿಮಿಷಗಳ ಕಾಲ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿಭಿನ್ನತೆಯಲ್ಲಿ ಏಕತೆ, ಶ್ರೀರಾಮಾಯಣ ದರ್ಶನಂ, ಯಕ್ಷಗಾನ, ಹುಲಿ ವೇಷ ಕುಣಿತ ಪ್ರದರ್ಶನ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಂಸ್ಥೆಯ ಕಾರ್ಯದರ್ಶಿ MR ಅನಿಲ್ ಕುಮಾರ್ ಮಾತನಾಡಿ, ಕಾರ್ಯಕ್ರಮದಲ್ಲಿ ಶಾಸಕ CN ಬಾಲಕೃಷ್ಣ, ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಹಾಸನ ಜಿಲ್ಲಾಧ್ಯಕ್ಷ JR ಕೆಂಚೇಗೌಡ, ವಿಜಯವಾಣಿ ಮೈಸೂರು ವಿಭಾಗದ ಸ್ಥಾನಿಕ ಸಂಪಾದಕ ಸತ್ಯನಾರಾಯಣ, ಫ್ಯೂಚರ್ ಲೀಡರ್ ಸಂಸ್ಥೆಯ ಪ್ರಿಯಾಂಕಾ ಬನಾರಾ ನಾಯಕ್, ಫ್ಯೂಚರ್ ಲೀಡರ್ ಸಂಸ್ಥೆಯ ಕಲ್ಚರಲ್ ಅಡ್ವೈಸರ್ ಉಪುಲ್ ಜೈಸಿಂಗ್ಗೆ ಭಾಗವಹಿಸಲಿದ್ದಾರೆ ಎಂದರು. ಅಕ್ಷರ ಸಂಸ್ಥೆಯ ಅಧ್ಯಕ್ಷರಾದ P ಸರೋಜಾದೇವಿ, ಖಜಾಂಚಿ ಚೇತನ್, ನಿರ್ದೇಶಕ ತಿರುಮಲ ಪ್ರಸಾದ್ ಹಾಗೂ ಶ್ರೀಲಂಕಾ ದೇಶದ ಸಂಗೀತ ನಿರ್ದೇಶಕರು, ನಾಯಕ ನಟ, ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅಕ್ಷರ ಸಂಸ್ಥೆಯ ಖಜಾಂಚಿಯಾದ CC ಚೇತನ್, ನಿರ್ದೇಶಕರಾದ ತಿರುಮಲ ಪ್ರಸಾದ್, ಪ್ರಾಂಶುಪಾಲರಾದ ಸುನಿಲ್ ಪ್ಯಾಟ್ರಿಕ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ದೇಶದ ಏಷ್ಯನ್ ಮೀಡಿಯಾ ಕಲ್ಚರಲ್ ಅಸೋಸಿಯೇಷನ್ ಅಂತೇಳಿ ಒಂದು ಪತ್ರಕರ್ತರ ಸಂಘಟನೆ ಜೊತೆಗೆ ನಮ್ಮ ಒಡನಾಟ ಭಾಳ ವರ್ಷಗಳಿಂದ, 20 ವರ್ಷಗಳಿಂದ 25 ವರ್ಷಗಳಿಂದ ಇದೆ. ಅದರ ಜೊತೆಗೆ ಒಂದು ಫ್ಯೂಚರ್ ಲೀಡರ್ ಅಂತೇಳಿ ಒಂದು ಸಂಸ್ಥೆ, ಶ್ರೀಲಂಕಾದ ಒಂದು ಸಂಸ್ಥೆ ಫ್ಯೂಚರ್ ಲೀಡರ್ ಅಂತೇಳಿ, ಆ ಸಂಸ್ಥೆಯ ಆಶ್ರಯದಲ್ಲಿ ಮೊದಲ ಬಾರಿಗೆ ಅದು ಶ್ರೀಲಂಕಾ ಮತ್ತು ಭಾರತದ ನಡುವೆ, ಅಂದರೆ ಇದು ಸರ್ಕಾರೇತರ ಸಂಸ್ಥೆಯ ಆಶ್ರಯದಲ್ಲಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಭಾರತದಿಂದ ಆರಂಭ ಮಾಡಬೇಕು ಅಂತ ಹೊರಟ ಅವರ ಕಾರ್ಯಕ್ರಮಕ್ಕೆ ಮೊದಲು ವೇದಿಕೆ ಆಗ್ತಿರೋದು ಚನ್ನರಾಯಪಟ್ಟಣ. ಫ್ಯೂಚರ್ ಲೀಡರ್
ಶ್ರೀಲಂಕಾದ ಸಂಸ್ಥೆ ಮತ್ತು ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸಿ ಚಂದ್ರಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ. ಕಾರ್ಯಕ್ರಮದ ರೂಪರೇಷೆ ಹೇಗೆ ಅಂತ ಹೇಳಿದ್ರೆ, ಇದು ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ ಅಂತೇಳಿ. ನಮಗೆ ಹೇಗೆ ಅಂತ ಹೇಳಿದ್ರೆ, ನಮ್ಮೊಂದು ಅವಕಾಶ ಸಿಕ್ಕಿದೆ. ಇದರಲ್ಲಿ ಹಾಸನ ನಗರದ ಶ್ರೀನಗರ ಸ್ಲಂ ಪ್ರದೇಶದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದು ಮಕ್ಕಳು ಸೇರಿದಂತೆ ಸಾರ್ವಜನಿಕರ ಸುರಕ್ಷತೆ ಪ್ರಶ್ನಾರ್ಥಕವಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 4-5 ಮಕ್ಕಳಿಗೆ ನಾಯಿಗಳು ಕಚ್ಚಿದ ಘಟನೆ ವರದಿಯಾಗಿದ್ದು, ಇನ್ನು ಅನೇಕ ಮಕ್ಕಳನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ನಿವಾಸಿ ದಸ್ತಗೀರ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಪ್ರತಿದಿನ ಮಕ್ಕಳನ್ನ ಹೊರಗೆ ಬಿಡಲು ಸಹ ಭಯವಾಗುತ್ತಿದೆ. ಯಾವಾಗ ಯಾವ ಬೀದಿಯಲ್ಲಿ ನಾಯಿಗಳು ದಾಳಿ ಮಾಡುತ್ತವೆ ಎಂಬುದು ತಿಳಿಯದ ಸ್ಥಿತಿ. ನಾವು ಮಹಾನಗರ ಪಾಲಿಕೆಗೆ ಮೌಖಿಕವಾಗಿಯೂ ಆನ್ಲೈನ್ ಮೂಲಕವೂ ಹಲವು ಬಾರಿ ದೂರು ನೀಡಿದ್ದೇವೆ. ಆದರೆ ಇಂದಿನವರೆಗೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಂಜೆ ಸಮಯದಲ್ಲಿ ಪ್ರದೇಶ ಸಂಪೂರ್ಣ ಕತ್ತಲಲ್ಲಿ ಮುಳುಗೋದ್ರಿಂದ ಸಮಸ್ಯೆ ಇನ್ನಷ್ಟು ಗಂಭೀರವಾಗುತ್ತಿದೆ. ಬೀದಿ ದೀಪಗಳ ಕೊರತೆ ಹಾಗೂ ನಾಯಿಗಳ ಗುಂಪುಗಳು ಬೀದಿಗಳಲ್ಲಿ ಅಡ್ಡಾಡುವುದರಿಂದ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರು ಹೊರಗೆ ಓಡಾಡಲು ಸಹ ಹೆದರಿಕೆ ಅನುಭವಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅನಾಹುತ ಸಂಭವಿಸಿದರೆ ಅದರ ಹೊಣೆ ಯಾರು ಹೊರುತ್ತಾರೆ ಎಂದು ಪ್ರಶ್ನಿಸಿದರು. ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಿಜ ಸ್ಥಿತಿಯನ್ನ ಪರಿಶೀಲಿಸಬೇಕು. ಶ್ರೀನಗರದಂತಹ ಬಡಾವಣೆಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಹೇಗೆ ಜನಜೀವನವನ್ನ ಸಂಕಷ್ಟಕ್ಕೆ ತಳ್ಳುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಬೀದಿ ನಾಯಿಗಳ ನಿಯಂತ್ರಣಕ್ಕಾಗಿ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು. ಅಗತ್ಯವಿದ್ದರೆ ನಾಯಿಗಳ ಹಿಡಿತ ಕಾರ್ಯಾಚರಣೆ ಹಾಗೂ ಬೀದಿ ದೀಪಗಳ ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ ಸಂಭವಿಸುವ ಭೀತಿ ಇದೆ ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಬಂದಿಖಾನೆ ಹಿಂಭಾಗ ಶ್ರೀನಗರಕ್ಕೆ ಬಂದು ನೋಡಿ. ಇಲ್ಲಿ ಸಂಜೆ 7 ಗಂಟೆ ಆದರೆ ಸಂಪೂರ್ಣ ಕತ್ತಲು. ಇಲ್ಲಿ ಯಾವ ಬೀದಿಯಲ್ಲಿ ಏನಾಗುತ್ತದೆ ಎಂಬುದು ಹೇಳುವುದಕ್ಕಾಗೋದಿಲ್ಲ. ಇಲ್ಲಿ ಏನು ಅಭಿವೃದ್ಧಿ ಆಗಿದೆ ಎಂಬುದು ಅರ್ಥವಾಗುತ್ತದೆ. ದಯಮಾಡಿ ಬೀದಿ ನಾಯಿಗಳ ನಿಯಂತ್ರಿಸಿ. ಈ ಭಾಗದಲ್ಲಿ ಮಕ್ಕಳು, ದೊಡ್ಡವರು ಓಡಾಡುವುದಕ್ಕೆ ಆಗುತ್ತಿಲ್ಲ. ಹೆಚ್ಚಿನ ಸಮಸ್ಯೆ ಆಗುತ್ತಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. HCN ನ್ಯೂಸ್, ಹಾಸನ್. ನಾನು ಎತ್ಕೊಂಡಿದ್ದೀನೋ ಈ ಥರ 4-5 ಮಕ್ಕಳಿಗೆ ನಿನ್ನೆ ಸಂಜೆ ಒಂದು 7 ಗಂಟೆಗೆ ನಾಯಿಗಳು ಹಾವಳಿ ಮಾಡಿವೆ. ಸಿಕ್ಕಾಪಟ್ಟೆ ಕಚ್ಚಿದೆ. ಇನ್ನು ಬಾಕಿ ಮಕ್ಕಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಈ ಮಗುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಿರೋದೀಗ. ಇದು ಮಹಾನಗರ ಪಾಲಿಕೆಗೆ ನಾನು ಮೌಖಿಕವಾಗಿ ಮತ್ತು ಆನ್ಲೈನಲ್ಲೂ ನೆನ್ನೆ ಕಂಪ್ಲೇಂಟ್ ಮಾಡಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ನಾಯಿಗಳ ಕಾಟ. ಹಲವಾರು ಬಾರಿ ಮೌಖಿಕವಾಗಿ ಹೇಳಿದ್ರು ಯಾರೂ ಇದ್ರ ಬಗ್ಗೆ ಏನೂ ಕ್ರಮ ಕೈಗೊಳ್ತಾ ಇಲ್ಲ. ಈಗ ಮಕ್ಕಳಿಗೆ ಈ ಥರ ಆಗಿದೆ, ಯಾರು ಹೊಣೆ? ಇನ್ನು ಮುಂದಾದರೂ ಸಂಬಂಧಪಟ್ಟ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ನಾಯಿಗಳ ಹಾವಳಿಯನ್ನು ಇದು ಮಾಡಲಿಲ್ಲ ಅಂತ ಹೇಳಿದ್ರೆ, ಮುಂದೆ ಆಗುವ ಏನಾರು ಅನಾಹುತ ಆದರೆ ಇದಕ್ಕೆ ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆ ಹಾಕ್ತಾರೆ. ನೀವು ದಯವಿಟ್ಟು ತಮ್ಮಲ್ಲಿ ಏನು ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ಜಿಲ್ಲಾ ಆಡಳಿತ DC ಮೇಡಮ್ ಅವ್ರ ಹತ್ರ, ಮೇಡಮ್ ಅವರೇ ನಮ್ಮ ಶ್ರೀನಗರ ಜೈಲಿಂಭಾಗಕ್ಕೆ ಬಂದು ತಾವು ನೋಡಿದ್ರೆ ಯಾವ ಥರ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ರಾತ್ರಿ 7 ಗಂಟೆ ಆದರೆ ಫುಲ್ ಕತ್ಲು. ಇಲ್ಲಿ ಯಾವ ಬೀದಿಯಲ್ಲಿ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ಆ ಥರ ಸಮಸ್ಯೆ ಇದೆ. ದಯವಿಟ್ಟು ನೀವು ಎಲ್ಲೆಲ್ಲೋ ಓಡಾಡ್ತೀರಾ, ಶ್ರೀನಗರ ಸ್ಲಮ್ಮಿಗೆ ಬಂದು ನೀವು ರಾತ್ರಿ ಹೊತ್ತು ಓಡಾಡಿದ್ರೆ ನಿಮಗೆ ಇಲ್ಲಿ ಜೀವನ ಯಾವ ಥರ ನಡೀತಾ ಇದೆ, ಏನು ಅಭಿವೃದ್ಧಿ ಕಂಡಿದೆ ಅಂತೇಳಿ ತಮಗೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಅರೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಲಿಂಗಾಪುರ ಸ್ಮಶಾನದ ಸಮೀಪ ಏಪ್ರಿಲ್ 2ರಂದು ಬೆಳಗ್ಗೆ ಸುಮಾರು 9:30 ವೇಳೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಮಂಗಳೂರಿನಿಂದ ಬೇಲೂರಿನತ್ತ ಬರುತ್ತಿದ್ದ ಇನೋವಾ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಉರುಳಿ ಬಿದ್ದಿದೆ. ಅಪಘಾತದ ರಭಸಕ್ಕೆ 3-4 ಅಡಿಕೆ ಮರಗಳು ಮುರಿದು ಬಿದ್ದಿದ್ದು ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಕಾರು ಚಾಲಕನೆಂದು ಗುರುತಿಸಲಾದ ಸುಮಾರು 30 ವರ್ಷದ ಮೊಹಮ್ಮದ್ ಅವರಿಗೆ ತಲೆಯಲ್ಲಿಯೂ ಹಾಗೂ ದೇಹದ ಹಲವೆಡೆ ಗಾಯಗಳಾಗಿವೆ. ಆದಾಗ್ಯೂ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಅರೇಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. HCN ನ್ಯೂಸ್ ಬೇಲೂರು. ನೀರು ಎಂಬುದು ಅಮೂಲ್ಯವಾದದ್ದು. ಇದರಿಂದ ಜೀವ ಉಳಿಸಬಹುದು. ಮನುಷ್ಯ ತಾನು ಬದುಕುವ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ದಯೆ ತೋರಬೇಕು. ತೀವ್ರಗೊಳ್ಳುತ್ತಿರುವ ಬೇಸಿಗೆ, ಒಣಗುತ್ತಿರುವ ನೀರಿನ ಮೂಲಗಳು, ನೀರಿಗಾಗಿ ಅಲೆದಾಡುವ ಮೂಕ ಪ್ರಾಣಿಗಳು, ಈ ವಾಸ್ತವದ ನಡುವೆಯೇ ಮಾನವೀಯತೆ ಬೆಳೆಸಿಕೊಳ್ಳುವುದು ಮುಖ್ಯ ಎಂದು ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಮಂಜುಳಾ ಮನವಿ ಮಾಡಿದರು. ಹಾಸನ ನಗರದ ಜಿಲ್ಲಾ ನ್ಯಾಯಾಲಯದ 3ನೇ ಮಹಡಿಯಲ್ಲಿರುವ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಮತ್ತು ವಾಟರ್ ಫಾರ್ ವಾಯ್ಸ್ಲೆಸ್ ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರ ವಿಶ್ವ ಜಲ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನೀರು ಕೇವಲ ಮನುಷ್ಯರ ಅವಶ್ಯಕತೆ ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳ ಬದುಕಿನ ಮೂಲವೂ ಆಗಿದೆ ಎಂದು ಸ್ಪಷ್ಟಪಡಿಸಿದರು. ನಾವು ದಿನನಿತ್ಯ ಜೀವನದಲ್ಲಿ ನೀರನ್ನು ಹಲವಾರು ರೀತಿ ಬಳಸುತ್ತೇವೆ. ಆದರೆ ನಮ್ಮ ಸುತ್ತಲಿನ ಮೂಕ ಜೀವಿಗಳಿಗೆ ನೀರು ಸಿಗುತ್ತಿದೆಯೇ ಎಂಬುದನ್ನು ಯೋಚಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಬೇಸಿಗೆ ಉರಿಯುತ್ತಿರುವ ಈ ದಿನಗಳಲ್ಲಿ ಪಕ್ಷಿಗಳು, ಬೀದಿ ಪ್ರಾಣಿಗಳು ನೀರಿಗಾಗಿ ಪರದಾಡುವ ದೃಶ್ಯ ಸಾಮಾನ್ಯವಾಗುತ್ತಿದೆ. ಈ ಸಂದರ್ಭದಲ್ಲಿ ಮನೆಗಳ ಮುಂದೆ, ತೋಟಗಳಲ್ಲಿ, ರಸ್ತೆ ಬದಿಗಳಲ್ಲಿ ಸಣ್ಣ ಪಾತ್ರೆಗಳಲ್ಲಿ ನೀರು ಇಡೋದು ಸಹ ಒಂದು ಮಹತ್ವದ ಸೇವೆಯಾಗಿದೆ ಎಂದು ತಿಳಿಸಿದರು. ಒಂದು ಪಾತ್ರೆ ನೀರು ಇಡುವುದರಿಂದ ಒಂದು ಜೀವ ಉಳಿಯಬಹುದು. ಇದು ನಮ್ಮ ಸಣ್ಣ ಪ್ರಯತ್ನ, ಆದರೆ ಅದರ ಪರಿಣಾಮ ಬಹಳ ದೊಡ್ಡದು ಎಂಬ ಸಂದೇಶವನ್ನ ನೀಡಿದರು. ಮಾನವೀಯತೆ ಕೇವಲ ಮಾತಿನಲ್ಲಿ ಮಾತ್ರವಲ್ಲ, ಕೃತಿಯಲ್ಲಿ ಕಾಣಬೇಕು. ಪ್ರಾಣಿ ಪಕ್ಷಿಗಳಿಗೂ ಬದುಕುವ ಹಕ್ಕಿದೆ ಎಂಬ ಅರಿವು ಸಮಾಜದಲ್ಲಿ ಬೇರೂರಬೇಕು. ಮೂಕಜೀವಿಗಳು ತಮ್ಮ ನೋವನ್ನ ಹೇಳಿಕೊಳ್ಳಲಾರರು. ಆದ್ದರಿಂದ ಅವರ ಪರವಾಗಿ ನಾವು ಯೋಚಿಸಬೇಕು. ಅವರ ರಕ್ಷಣೆಗೆ ಮುಂದಾಗುವುದು ನಮ್ಮ ನೈತಿಕ ಕರ್ತವ್ಯ ಎಂದರು. ಇದೇ ವೇಳೆ ನೀರಿನ ಮೌಲ್ಯವನ್ನು ನೆನಪಿಸಿದ ಅವರು, ನೀರನ್ನು ವ್ಯರ್ಥ ಮಾಡುವ ಪ್ರತಿಯೊಂದು ಕ್ಷಣವೂ ಭವಿಷ್ಯಕ್ಕೆ ಅಪಾಯದ ಸೂಚನೆ. ನಾವು ಬಳಸುವ ಪ್ರತಿಯೊಂದು ಹನಿ ನೀರಿಗೂ ಬೆಲೆ ಇದೆ. ಅದನ್ನು ಜವಾಬ್ದಾರಿಯುತವಾಗಿ ಬಳಸಬೇಕೆಂದು ಎಚ್ಚರಿಸಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಕಾರ್ಲೆ ಮೊಗಣ್ಣಗೌಡ, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಎಂ ಶೈಲಾ, ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶ ಮೊಹಮ್ಮದ್ ಅಶ್ರಫ್ ಆರಿಸ್, FTSC 1 ಅಧಿಕ ಜಿಲ್ಲಾ ನ್ಯಾಯಾಧೀಶರಾದ HM ದೇವರಾಜ್, ಸಾರ್ವಜನಿಕ ಸಂಪರ್ಕಾಧಿಕಾರಿ ಆಮಿ ಪ್ರಫುಲ್ ಮಭನ್, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ GK ದಾಕ್ಷಾಯಿನಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಗೆ ಒದಗಿಸಿಕೊಡುವಂತಹ ಮುನ್ಸಿಪಾಲಿಟಿ ನೀರನ್ನ, ಬೋರ್ವೆಲ್ ನೀರನ್ನ ಅಥವಾ ಬಾವಿಯ ನೀರನ್ನ ಬಳಸ್ತೀವಿ. ಆದರೆ ಪ್ರಾಣಿ ಪಕ್ಷಿಗಳಿಗೂ ಏನಾಗಬೇಕು, ನಾವು ವೇಸ್ಟ್ ಮಾಡುವಂತಹ ನೀರನ್ನ ಆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಜೀವ ಉಳಿಸಿಕೊಡ್ತವೆ. ಅವರ ಏನು ನೀರಿನ ಒಂದು ಇದಿದೆ ಅದನ್ನು ನೀಗಿಸಿಕೊಡ್ತವೆ. ಈ ಒಂದು ವಿಚಾರ ಹೇಳಬೇಕಂತ ಹೇಳಿದ್ರೆ, ನಾನು ಕಲಬುರಗಿಯಲ್ಲಿದ್ದೆ. ಅಲ್ಲಿ ಶೆಕೆ 6 ಗಂಟೆಗೆಲ್ಲ 5 ಗಂಟೆಗೆ ಸ್ಟಾರ್ಟ್ ಆಗಿರ್ತದೆ. ಬೆಳಗಿನ 4 ಗಂಟೆವರೆಗೆ ಮಾತ್ರ ನಿದ್ದೆ ಬರೋದು. ಮತ್ತೆ ಇದೇ ರೀತಾರೆ ಎದ್ದು ನೋಡುವ ತಲೆ ತುಂಬುವುದೇ ಹಿಂದೆ ತಲೆಗೂ ಅಷ್ಟು ಶೆಕೆ ಇರ್ತಿತ್ತು. ನಾನು ಹೇಳ್ತೀನಿ ಅಂದರೆ, ಐತಿಹಾಸಿಕ ಬೇಲೂರು ಚನ್ನಕೇಶವ ಸ್ವಾಮಿ ರಥೋತ್ಸವ ಜಾತ್ರಾ ಮಹೋತ್ಸವಕ್ಕೆ ವಾಡಿಕೆಯಂತೆ ಜಿಲ್ಲಾ ಮಂತ್ರಿಗಳು ಸೇರಿದಂತೆ ಸಂಬಂಧಪಟ್ಟವರನ್ನ ಶಿಷ್ಟಾಚಾರ ಅನ್ವಯ ಆಹ್ವಾನಿಸಲಾಗಿದೆ ಎಂದು ಹಾಸನ ಜಿಲ್ಲಾಧಿಕಾರಿ KS ಲತಾಕುಮಾರಿ ಸ್ಪಷ್ಟನೆ ನೀಡಿದರು. ಬೇಲೂರು ಪಟ್ಟಣದ ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವ ನಾಡ ರಥೋತ್ಸವಕ್ಕೆ ಆಗಮಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನಾಂಬೆ ಜಾತ್ರೆ ರೀತಿಯಲ್ಲಿ ನಾವುಗಳು ಶಿಷ್ಟಾಚಾರದಂತೆ ಜಿಲ್ಲಾ ಮಂತ್ರಿಗಳು ಮತ್ತು ಸರ್ಕಾರದ ಸಂಬಂಧಿಸಿದ ಸಚಿವರನ್ನು ಆಹ್ವಾನಿಸಲಾಗಿದೆ. ಮುಂದಿನ ದಿನದಂದು ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಇನ್ನೂ ಅದ್ದೂರಿಯಾಗಿ ರಥೋತ್ಸವ ನಡೆಸಲಾಗುತ್ತದೆ ಎಂದ ಅವರು, ಈ ಬಾರಿ ತಾಲೂಕು ಆಡಳಿತ ಸ್ಥಳೀಯ ಶಾಸಕರ ಮಾರ್ಗದರ್ಶನ ಪಡೆದು ಬ್ರಹ್ಮ ರಥೋತ್ಸವ ಮತ್ತು ನಾಡ ರಥೋತ್ಸವವನ್ನು ಅತ್ಯಂತ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ನಡೆಸಿದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ಜಾತ್ರೆಗೆ ದೇಶ ವಿದೇಶಗಳಿಂದ ಬರುವ ಭಕ್ತರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಜಿಲ್ಲಾಡಳಿತ ಬದ್ಧವಾಗಿದೆ. ಕಾರಣ, ಬ್ರಹ್ಮ ರಥೋತ್ಸವ ದಿನ ವಿಪರೀತ ಮಳೆಯಿಂದ ಭಕ್ತರ ಪರದಾಟದ ಬಗ್ಗೆ ತಿಳಿದಿರುವೆ. ಬಹುತೇಕರು ದೇಗುಲದ ಪ್ರಕಾರದಲ್ಲಿ ವಿಶ್ರಾಂತಿ ಪಡೆದಿದ್ದು ಮುಂದಿನ ದಿನದಂದು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದರು.
ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲ ಈಗಾಗಲೇ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಹಿನ್ನೆಲೆ ದೇಗುಲದ ಸುತ್ತ 100 ಮೀಟರ್ ಸ್ಥಳದಲ್ಲಿ ಯಾವ ಕಾರಣಕ್ಕೂ ಬಹುಮಹಡಿ ಕಟ್ಟಡ ನಿರ್ಮಿಸಬಾರದೆಂಬ ಕಠಿಣ ನಿಯಮಗಳನ್ನು ರೂಪಿಸಿದ್ದು ಸ್ಥಳೀಯ ಆಡಳಿತ ಮತ್ತು ಅಧಿಕಾರಿ ಈ ಬಗ್ಗೆ ಅವಕಾಶ ನೀಡಬಾರದೆಂದು ಖಡಕ್ ಸಂದೇಶ ನೀಡಿದ ಅವರು ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲಕ್ಕೆ ಸಂಬಂಧಿಸಿದ ಆಸ್ತಿ ಬಹುತೇಕ ದಶಕಗಳ ಹಿಂದೆ ಒತ್ತುವರಿಯಾಗಿದೆ. ಈ ಬಗ್ಗೆ ನಾನು ಮಾಹಿತಿ ಪಡೆದಿದ್ದು ಶೀಘ್ರವೇ ಸರ್ವೆ ನಡೆಸಿ ಹಂತ ಹಂತವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುವ ಬಗ್ಗೆ ತಿಳಿಸಿದರು. ಬೇಲೂರು ಮತ್ತು ಹಳೇಬೀಡಿನಲ್ಲಿ ನಡೆಸಬೇಕಾದ ಹೊಯ್ಸಳ ಮಹೋತ್ಸವ ಸ್ಥಗಿತವಾದ ಬಗ್ಗೆ ಮಾಹಿತಿ ಇದೆ. ಉತ್ಸವ ನಡೆಸಲು ನಾವುಗಳು ಕೂಡ ಉತ್ಸುಕರಾಗಿದ್ದು ಸರ್ಕಾರದಿಂದ ಅನುದಾನಕ್ಕೆ ಪ್ರಸ್ತಾವನೆಯನ್ನ ಮುಂದಿಟ್ಟಿದ್ದು ಸಕಾರಾತ್ಮಕ ಪ್ರಕ್ರಿಯೆ ಬಂದಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಅವರು ಮಹೋತ್ಸವಕ್ಕೆ ಮೊದಲು ಕೆಲ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ ಕಂಕನವಾಡಿ, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿಧಿ, ಮುಜರಾಯಿ ತಹಸೀಲ್ದಾರ್ ಲತಾ, ದೇಗುಲ ಆಗಮಿಕರಾದ ಶ್ರೀನಿವಾಸ್ ಭಟ್, ದೇಗುಲ ಇಒ ಯೋಗೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಏನಾಗ್ತದೆ ಭಕ್ತರ ನಂಬಿಕೆಯಲ್ಲಿ ನಮ್ಮ ಬೇಲೂರಿನಲ್ಲಿ ಎಷ್ಟೋ ಜನ ಈ ದೇವಸ್ಥಾನದ ಪ್ರಾಂಗಣದಲ್ಲೇ ಅವರು ರಾತ್ರಿ ಉಳ್ಕೊಳ್ತಾರೆ ಅನ್ನೋದು ನಾನು ಕೇಳಬಾರ್ದು. ನಿನ್ನೆ ನಾವು ಕೂಡಲೇ ಫೋನ್ ಮಾಡಿ ನಮ್ಮ ತಹಸೀಲ್ದಾರ್ ಅವರಿಗೆ ಅವರು ಇಲ್ಲೇ ಉಳ್ಕೊಳ್ತಾರೆ. ಯೂಶಲಿ ಮಳೆ ಬರ್ತಾ ಇರಲಿಲ್ಲ, ಈಗ ಬಂದ್ಬಿಟ್ಟಿದೆ. ಆದಾಗ್ಯೂ ಸಹ ಸುತ್ತಮುತ್ತ ಇರ್ತಕ್ಕಂತಹ ಕಲ್ಯಾಣ ಮಂಟಪದವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಜನತೆಯೂ ಸಹ ಅಲ್ಲಿ ಭಕ್ತಾದಿಗಳನ್ನು ಉಳಿಸುವ ವ್ಯವಸ್ಥೆ ಮಾಡಲಾಗಿದೆ. ಆದಾಗ್ಯೂ ಸಹ ನಮಗೆ ಮುಂದಿನ ಯೋಜನೆಗಳು, ಅನೇಕ ಯೋಜನೆಗಳನ್ನು ನಾವು ಟೂರಿಸಂ ಇಲಾಖೆಯೊಂದಿಗೆ, ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ನಾವು ಹೇಳ್ದಂಗೆ ಕಲ್ಯಾಣ ಮಂಟಪಗಳಿರ್ಬೋದು, ಮತ್ತು ಯಾತ್ರಾರ್ಥಿಗಳಿಗೆ ಉಳ್ಕೊಳ್ಳಿಕ್ಕೆ ಮತ್ತು ಅವ್ರಿಗೆ ವ್ಯವಸ್ಥೆ, ಅದರ ಬಗ್ಗೆನೂ ಅನೇಕ ಚಿಂತನೆಗಳು ನಡೀತಾ ಇದೆ. ಅದನ್ನು ಕಾಂಪ್ರಹೆನ್ಸಿವ್ ಆಗಿ ನಾವು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಸಮುದಾಯದ ಪಾರಂಪರಿಕ ಉದ್ಯೋಗವಾದ ಕಟ್ಟಡ ಕಲ್ಲುಗಣಿಗಾರಿಕೆ ಸ್ಥಗಿತಗೊಂಡ ಪರಿಣಾಮ ನೂರಾರು ಕುಟುಂಬಗಳು ಜೀವನ ಸಂಕಷ್ಟಕ್ಕೆ ಸಿಲುಕಿದ್ದು ತಕ್ಷಣವೇ ಗಣಿಗಾರಿಕೆಯನ್ನು ಪುನರ್ ಆರಂಭಿಸಲು ಅವಕಾಶ ನೀಡುವಂತೆ ಮತ್ತು ಅಡ್ಡಿಪಡಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಾರ್ಮಿಕರು ಒತ್ತಾಯಿಸಿ ನಗರದ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದರು. ಕಲ್ಲು ಕುಟುಕರ ಸಂಘದ ಮಹದೇವ್ ಮಾಧ್ಯಮದೊಂದಿಗೆ ಮಾತನಾಡಿ ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ವ್ಯಾಪ್ತಿಯ ವಯನ್ಪುರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಸವಾಗಿರುವ ಸುಮಾರು 250ರಿಂದ 300 ಮಂದಿ ಬೋವಿ ಸಮುದಾಯದವರು ಸ್ವಾವಲಂಬಿ ಬದುಕಿಗಾಗಿ ಮಗ್ಗೆ ಗ್ರಾಮದ ಸರ್ವೆ ನಂಬರ್ 151ರ ಸರ್ಕಾರಿ ಗೋಮಾಳದ 3 ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದರು. ಈ ಕೆಲಸವು ಕೇವಲ ಉದ್ಯೋಗವಷ್ಟೇ ಅಲ್ಲದೆ ಪೀಳಿಗೆಗಳಿಂದ ಬಂದಿರುವ ಅವರ ಪಾರಂಪರಿಕ ಕುಲ ಕಸುಬಾಗಿದ್ದು ಇದೇ ಆಧಾರವಾಗಿ ಬದುಕು ಕಟ್ಟಿಕೊಂಡಿದ್ದಾರೆ. ಬೋವಿ ಸಂಘವನ್ನ ಸ್ಥಾಪಿಸಿ ಅಧ್ಯಕ್ಷ ಮಂಜೇಶ್ ಅವರ ನೇತೃತ್ವದಲ್ಲಿ 20 ವರ್ಷಗಳ ಗುತ್ತಿಗೆ ಪಡೆದುಕೊಂಡು ಸುಮಾರು 60-70 ಮಂದಿ ಕಾರ್ಮಿಕರು ಶ್ರಮಪೂರ್ಣವಾಗಿ ಸುತ್ತಿಗೆ, ಹುಳಿ, ಚಮಟಿ ಉಪಯೋಗಿಸಿ ಕಲ್ಲೊಡೆದು ಜೀವನ ಸಾಗಿಸುತ್ತಿದ್ದಾರೆ. ಇವರನ್ನು ಅವಲಂಬಿಸಿರುವ ಸುಮಾರು 200ರಿಂದ 250 ಕುಟುಂಬಗಳ ಮಕ್ಕಳ ಶಿಕ್ಷಣ, ಆರೋಗ್ಯ ಸೇರಿದಂತೆ ದಿನನಿತ್ಯದ ಬದುಕು ಇದೇ ಉದ್ಯೋಗದ ಮೇಲೆ ಅವಲಂಬಿತವಾಗಿದೆ. ಇವರಲ್ಲಿ ಬಹುತೇಕರು ಸ್ವಂತ ಕೃಷಿ ಭೂಮಿ ಇಲ್ಲದೆ ಸಂಪೂರ್ಣವಾಗಿ ಈ ಕೆಲಸದ ಮೇಲೆಯೇ ಅವಲಂಬಿತರಾಗಿದ್ದಾರೆ. ತಕ್ಷಣವೇ ತಾತ್ಕಾಲಿಕ ನಿಷೇಧವನ್ನು ಹಿಂಪಡೆದು ಗಣಿಗಾರಿಕೆಯನ್ನು ಪುನರ್ ಆರಂಭಿಸಲು ಅವಕಾಶ ನೀಡಬೇಕು. ಜೊತೆಗೆ ಅಡ್ಡಿಪಡಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ನಮ್ಮ ಜೀವನಕ್ಕೆ ಭದ್ರತೆ ಒದಗಿಸಬೇಕೆಂದು ಬೋವಿ ಸಮುದಾಯದವರು ಒಕ್ಕೊರಲಿನಿಂದ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನ ಮನವಿ ಮಾಡಿದ್ದಾರೆ. ಧರಣಿಯಲ್ಲಿ ಕಲ್ಲುಕುಟುಕರ ಸಂಘದ ನಂದೀಶ್, ಆರ್ಮುಗ, ಸರೋಜಾ, ಅಂಬಿಕಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಸ್ತೆ, ನನ್ನ ಹೆಸರು ಮಹಾದೇವ್ ಅಂತ. ಸರ್ವೆ ನಂಬರ್ ಮಗ್ಯ ಕೋರೆಯ ಸರ್ವೆ ನಂಬರ್ 151 ಕೆಲಸ ಮಾಡೋ ಕೂಲಿ ಕಾರ್ಮಿಕರು ನಾವುಗಳು. ಈಗಾಗಲೇ ತಾತ್ಕಾಲಿಕ ತಡೆಯಾಗಿರೋ ಬಗ್ಗೆ ನಿನ್ನೆನೂ ಮಾತಾಡಿದ್ದೀವಿ. ಈಗಲೂ ಒಂದೊಂದು ಸಲ ಮಾತಾಡಬೇಕು. ಏನಂದರೆ ನಾವು ಕೆಲಸ ಮಾಡ್ತಿರೋ ಟೈಮಲ್ಲಿ ಬಂದು ನಮಗೆ ತೊಂದರೆ ಕೊಟ್ಟಿದ್ದು, ಊರಲ್ಲಿ ತೊಂದರೆ ಕೊಟ್ಟಿದ್ದು ಅಲ್ದಲೆ ನಮಗೆ ತಾತ್ಕಾಲಿಕ ತಡೆ ಆಗಿದ್ದು ಫಸ್ಟು ಸರಿನೇ. ಮತ್ತು ಅದಾದಮೇಲೆ ಅಲ್ಲಿನ ಜಾಗನ ಪರಿಶೀಲನೆ ಮಾಡಬೇಕು ಅಂತೇಳಿ ಜಂಟಿ ಪರಿಶೀಲನೆ ಮಾಡಿ ಎಲ್ಲ NOCಗಳು ಬಂದಾದಮೇಲೆ ನಮಗೆ ಪ್ರೆಸೆಂಟ್ ಮತ್ತು ಕೆಲಸ ಮಾಡೋದಕ್ಕೆ ನಮಗೆ ಆಜ್ಞೆ ಕೊಟ್ಟಿರ್ತಾರೆ, ಆದೇಶ ಕೊಟ್ಟಿರ್ತಾರೆ. ಆದೇಶ ಕೊಟ್ಟಾದಮೇಲೆ ಮತ್ತೆ ಸ್ಟ್ರೈಕ್ನ ಸಂಘಟನೆಗಳು ಬಂದು ಸ್ಟ್ರೈಕ್ ಮಾಡಿದ್ದಾರೆ ಅಂತೇಳಿ ಮತ್ತೆ ತಾತ್ಕಾಲಿಕ ಸ್ಟಾಪ್ ಮಾಡಿದ್ದಾರೆ. ನಮ್ಗೆ ಯಾಕಾಗಿ ಈ ಥರ ತೊಂದರೆ ಕೊಡ್ತಾರೆ? ನಾವೇನು ತೊಂದರೆ ತಪ್ಪು ಮಾಡಿದ್ದೀವಿ? ನಾವು ದಲಿತರಾಗ್ರ ಮೇಲೆ ಬರಲೇಬಾರ್ದು. ನಾವು ಎಲ್ಲ ಸವರ್ಣಿಯವರು ಮೇಲ್ವರ್ಗದ್ರು ಅಂತ ಹೇಳ್ಬಿಟ್ಟು ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾವು ದಲಿತರು ಎಲ್ಲೋಗೋಣ ಸರ್? ನಾವು ಆಮೇಲೆ ದಲಿತರಿಂದ ಯಾವಾಗಲೂ ಕಾಲ್ಕಗಣೆ ಅವ್ರು ಹೇಳ್ತಾರೆ, ನಮ್ಮ ತೋಟಕ್ಕೆ ಬನ್ನಿ, ನಮ್ಮ ಹತ್ರ ಕೂಲಿ ಕೆಲಸಕ್ಕೆ ಬನ್ನಿ, ನೀವು ಯಾಕೆ ಅಂತ ಹೇಳ್ತಾರೆ. ಸಾಲದಕ್ಕೆ ಇಲ್ಲಿ ತಾತ್ಕಾಲಿಕ ನಮ್ಮ ಬಂಡೆ ಮಾತ್ರ ಯಾಕೆ ಟಾರ್ಗೆಟ್ ಮಾಡೋರು ಗೊತ್ತಿಲ್ಲ. ದಲಿತರ ಬಂಡೆ ಮಾತ್ರ ಯಾಕೆ ಟಾರ್ಗೆಟ್ ಮಾಡೋರು ಗೊತ್ತಿಲ್ಲ. ಪಕ್ಕದಲ್ಲಿ ಇನ್ನೂ 2 ಬಂಡೆ ಇದೆ ಸರ್.
ಸ್ನೇಹಿತನೊಂದಿಗೆ ಜಾತ್ರೆಗೆ ತೆರಳಿದ್ದ ಸಹೋದರ ಜೀವನ್ ಸಂಶಯಾಸ್ಪದವಾಗಿ ಸಾವನ್ನಪ್ಪಿ 2 ತಿಂಗಳಾಗುತ್ತಾ ಬಂದಿದ್ದರೂ ಪೊಲೀಸರು ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸಲು ವಿಫಲರಾಗಿದ್ದಾರೆ ಎಂದು ಮೃತ ಜೀವನ್ ಸಹೋದರಿ ಪ್ರಿಯಾ ಹಾಗೂ ತಂದೆ ಶಿವಪ್ಪ ಆರೋಪಿಸಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಕಣ್ಣೀರು ಹಾಕಿದ ಅವರು ತಾಲೂಕಿನ ಮಠಸಾಗರ ಗ್ರಾಮದ ನಿವಾಸಿ 32 ವರ್ಷದ ಜೀವನ್ ಕುಮಾರ್ ಮೃತಪಟ್ಟ ಯುವಕನಾಗಿದ್ದು ಅವಿವಾಹಿತನಾಗಿದ್ದ ಇವರು ಟಿಂಬರ್ ಲೇಬರ್ ಕೆಲಸ ಮಾಡಿಕೊಂಡು ಕುಟುಂಬದೊಂದಿಗೆ ವಾಸವಾಗಿದ್ದು ದಿನಾಂಕ 2/2/2026ರಂದು ಬೆಳಗ್ಗೆ ಸುಮಾರು 9:30 ಗಂಟೆ ವೇಳೆ ಸಕಲೇಶಪುರದಲ್ಲಿ ನಡೆಯುತ್ತಿದ್ದ ರಥೋತ್ಸವ ಮತ್ತು ಜಾತ್ರೆಯನ್ನ ನೋಡಲು ತಮ್ಮ ತಂದೆಯನ್ನ ಬೈಕಿನಲ್ಲಿ ಕೂರಿಸಿಕೊಂಡು ಹೊರಟಿದ್ದ ಜೀವನ್ ಕುಮಾರ್ ಬಿಎಂ ರಸ್ತೆಯ ಕೊಲ್ಲಹಳ್ಳಿ ಗ್ರಾಮದ ಸಮೀಪಕ್ಕೆ ಬಂದಾಗ ತುರ್ತು ಕೆಲಸ ಇದೆ ಎಂದು ಹೇಳಿ ತಂದೆಯನ್ನ ಅಲ್ಲೇ ಇಳಿಸಿ ತಾವು ನಂತರ ಬರುತ್ತೇನೆಂದು ತಿಳಿಸಿದ್ದಾರೆ. ತಂದೆ ಬಳಿಕ ಆಟೋದಲ್ಲಿ ಸಕಲೇಶಪುರಕ್ಕೆ ತೆರಳಿ ಜಾತ್ರೆಯಲ್ಲಿ ಭಾಗವಹಿಸಿ ಮನೆಗೆ ವಾಪಸ್ಸಾಗಿದ್ರು. ಇದಾದ ನಂತರ ಸಂಜೆ 4 ಗಂಟೆ ಸುಮಾರಿಗೆ ಜೀವನ್ ಕುಮಾರ್ ಅವರ ತಾಯಿ ಕುಸುಮ ಅವರು ಮಗನಿಗೆ ಕರೆ ಮಾಡಿದಾಗ ತಾನು ಬಾಳೆಗದ್ದೆ ಪ್ರದೇಶದಲ್ಲಿ ಸ್ನೇಹಿತ ಮೋಹನ್ ಅಲಿಯಾಸ್ ಪ್ರೀತಿ ಹಾಗೂ ಇತರೆ ಸ್ನೇಹಿತರೊಂದಿಗೆ ಇರುವುದಾಗಿ ತಿಳಿಸಿದ್ದಾನೆ. ನಂತರ ಬೆಳಗ್ಗೆ 9:30 ಗಂಟೆ ಸಮಯದಲ್ಲಿ ನಮಗೆ ಪರಿಚಯಸ್ಥರಾದ ಮದನ್ ಎಂಬುವವರು ನನ್ನ ಮಗಳಾದ ದಾಕ್ಷಾಯಣಿಗೆ ಮೊಬೈಲ್ ಕರೆ ಮಾಡಿ ಸಕಲೇಶಪುರ ಪಟ್ಟಣದ ತೇಜಸ್ವಿ ಸರ್ಕಲ್ ಬಳಿ ಇರುವ ಹೇಮಗಂಗಾ ಬಿಲ್ಡಿಂಗ್ನಲ್ಲಿರುವ ಎಸ್ಆರ್ ಶಾಮಿಯಾನ ಅಂಗಡಿಯ ಪಕ್ಕದಲ್ಲಿರುವ ಎಸ್ ಮಾನಸ ಸ್ಕೂಲ್ ಕಡೆಗೆ ಇಳಿಯುವ ಕೊನೆಮೆಟ್ಟಿಲಿನ ಮೇಲೆ ಮೃತಪಟ್ಟ ಸ್ಥಿತಿಯಲ್ಲಿ ಬಿದ್ದಿದ್ದು ಆಂಬ್ಯುಲೆನ್ಸ್ನವರು ನಮಗೆ ದೇಹವನ್ನ ಸರಿಯಾಗಿ ಪರಿಶೀಲಿಸಲು ಬಿಡದೆ ಸಕಲೇಶಪುರದ ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿರುತ್ತಾರೆ. ನಂತರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿ ಸಕಲೇಶಪುರ ನಗರ ಪೊಲೀಸರಿಗೆ ದೂರು ಸಲ್ಲಿಸಿ ದಿನಾಂಕ 3/2/2026ರಂದು ಮಠಸಾಗರ ಗ್ರಾಮದ ನಮ್ಮ ಸ್ವಂತ ಜಾಗದಲ್ಲಿ ಮೃತದೇಹದ ಅಂತಿಮ ಸಂಸ್ಕಾರ ಮಾಡಿರುತ್ತೇವೆ. ನನ್ನ ಮಗ ಜೀವನ್ ಕುಮಾರ್ 2 ಮೊಬೈಲ್ಗಳನ್ನು ಹೊಂದಿದ್ದು ಆತನ ಶವ ದೊರೆತ ಸಮಯದಲ್ಲಿ ಆತನ ಪ್ಯಾಂಟ್ ಜೇಬಿನಲ್ಲಿ ಒಂದೇ ಮೊಬೈಲ್ ದೊರೆತಿರುತ್ತದೆ. ನನ್ನ ಮಗ ಜೀವನ್ ಕುಮಾರ್ ಮೃತಪಡಲು ಆತನ ಜೊತೆಯಲ್ಲಿದ್ದ ಆತನ ಸ್ನೇಹಿತರು ಸೇರಿ ಕೊಲೆ ಮಾಡಿರುವ ಶಂಕೆಯಿದ್ದು ಆದರೆ ಪೊಲೀಸರು ಸರಿಯಾದ ರೀತಿ ತನಿಖೆ ನಡೆಸುತ್ತಿಲ್ಲ. ಬಡವರಾದ ನಮ್ಮ ಕುಟುಂಬಕ್ಕೆ ದಿಕ್ಕಿಲ್ಲದಂತಾಗಿದ್ದು ನ್ಯಾಯ ಒದಗಿಸಬೇಕು ಎಂದರು. HCN ನ್ಯೂಸ್ ಸಕಲೇಶಪುರ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಡೆತ್ ಆಗಿದ್ದಾರೆ ಅಂತ ಹೇಳ್ತಾರೆ ಸರ್. ಅದಕ್ಕೆಲ್ಲ ಕಾರಣ ಅವನ ಜೊತೆ ಇದ್ದಿದ್ದ ಫ್ರೆಂಡ್ಸ್ಗಳೇ. ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ, ಆದರೆ ಯಾವುದೇ ರೀತಿ ಕ್ರಮ ಇವಾಗ ನಾಡಿದ್ದು 2 ದಿವಸ ಬಿಟ್ಟು 2 ತಿಂಗಳಾಯಿತು, ಇಲ್ಲಿ ತನಕ ಯಾವುದೇ ಥರದ್ದು ಕ್ರಮ ಕೈಗೊಂಡಿಲ್ಲ. ಮತ್ತು ಅವ್ನ ಮೊಬೈಲು ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ. ಯಾಕೆ 20 ಸಲ ಮೋಹನ್ ಅಂತ ಕಾನ್ಸ್ಟೇಬಲ್ ಸರ್, ಯಾಕೆ 20 ಸಲ ಸ್ಟೇಷನ್ಗೆ ಬರ್ತೀರಾ ಅಂತ ಕೇಳ್ತಾರೆ ಸರ್. ಕೇಳಕ್ಕೆ ಹೋದ್ರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಹೇಳ್ತಾರೆ. ನಾವೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನಮ್ಮ ಮನೇಲಿ ಆಧಾರ ಅಂತ ಇದ್ದಿದ್ದ ಅವನೊಬ್ಬನೇ. ಸರ್ SP ಆಫೀಸ್ ಹತ್ರನೂ ಹೋಗಿದ್ದೀವಿ. ಇಲ್ಲಿ ನಮ್ಮ ಸಕಲೇಶಪುರ MLA ಮಂಜಣ್ಣ ಅವ್ರ ಹತ್ರ ಸರ್ ಹತ್ರನೂ ಮಾತಾಡಿದ್ದೀವಿ. ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಥರದ್ದು ನ್ಯಾಯ ಸಿಕ್ಕಿಲ್ಲ ಸರ್. ಇನ್ನೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಮೊಬೈಲ್ ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ. ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನಮಗೆ ನ್ಯಾಯ ಕೊಡಿಸಿ. ಅವನು ಯಾವತ್ತೂ ಯಾವುದೇ ತಪ್ಪು ಮಾಡಿಲ್ದವನು ಸರ್. ಅವನಿಗೆ ಕುಡಿಸಿ ಇನ್ನೇನೆಲ್ಲ ಮಾಡಿದ್ದಾರೆ. ಹುಡುಗರುಗಳೇ ಈ ಥರ ಎಲ್ಲ ಮಾಡಿರೋದು. ಸರ್ ಮೋಹನ್ ಅಂತ ಹೇಳ್ಬಿಟ್ಟು, ಮೋಹನ್ ಪ್ರೀತಿ ಅಂತ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಹಾಸನ ನಗರದ ಬಿಸಿಎಂ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಊಟ ನೀಡದೆ ವಿವಿಧ ರೀತಿ ತೊಂದರೆ ನೀಡಿ ಬೆದರಿಕೆ ಹಾಕಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದ ಹಿನ್ನೆಲೆ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಹಾಸನ ತಾಲೂಕು ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸ್ಟೆಲ್ನ ವಿದ್ಯಾರ್ಥಿಗಳು ನೇರವಾಗಿ ನೀಡಿದ ದೂರನ್ನ ಸ್ವೀಕರಿಸಿದ ರಂಗಸ್ವಾಮಿ ಪ್ರಕರಣವನ್ನ ತಕ್ಷಣವೇ ಗಮನಕ್ಕೆ ತೆಗೆದುಕೊಂಡು ಸಂಬಂಧಿತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಬಳಿಕ ಹಾಸನ ಜಿಲ್ಲಾ ಬಿಸಿಎಂ ಅಧಿಕಾರಿ ಕುಮಾರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿ ಪ್ರತೀಕ್ ಅವರನ್ನ ಭೇಟಿಯಾಗಿ ಘಟನೆ ಕುರಿತು ವಿವರವಾದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಬನವಾಸಿ ರಂಗಸ್ವಾಮಿ ಅವರು, ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಮೂಲಭೂತ ಸೌಲಭ್ಯಗಳಲ್ಲಿ ಆಹಾರ ಅತ್ಯಂತ ಪ್ರಮುಖವಾದದ್ದು. ಅದನ್ನೇ ನಿರಾಕರಿಸುವುದು ಗಂಭೀರ ತಪ್ಪು. ಇಂತಹ ನಿರ್ಲಕ್ಷ್ಯವನ್ನ ಯಾವುದೇ ಕಾರಣಕ್ಕೂ ಸಹಿಸಲಾಗುವುದಿಲ್ಲ ಎಂದು ಕಿಡಿಕಾರಿದರು. ತಪ್ಪಿತಸ್ಥ ವಾರ್ಡನ್ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು, ಅವರಿಗೆ ನೋಟಿಸ್ ಜಾರಿ ಮಾಡಿ ಅಮಾನತುಗೊಳಿಸಬೇಕೆಂದು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದರು. ವಿದ್ಯಾರ್ಥಿಗಳ ಮೇಲೆ ಮಾನಸಿಕ ಒತ್ತಡ ಮತ್ತು ಬೆದರಿಕೆ ಹಾಕುವಂತಹ ವರ್ತನೆ ಅಸಹ್ಯಕರ ಎಂದು ಹೇಳಿದರು. ಇದೇ ವೇಳೆ ಜಿಲ್ಲೆಯ ಎಲ್ಲಾ ಬಿಸಿಎಂ ಹಾಗೂ ಇತರೆ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಬೇಕು. ಆಹಾರ, ವಸತಿ, ಭದ್ರತೆ ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ ಎಂದು ಎಚ್ಚರಿಸಿದರು. ಈ ರೀತಿಯ ಘಟನೆಗಳು ಮರುಕಳಿಸದಂತೆ ನಿಯಮಿತ ಪರಿಶೀಲನೆ ನಡೆಸಬೇಕು. ವಿದ್ಯಾರ್ಥಿಗಳ ಅಹವಾಲುಗಳಿಗೆ ತಕ್ಷಣ ಸ್ಪಂದಿಸುವ ವ್ಯವಸ್ಥೆ ಇರಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ವಿದ್ಯಾರ್ಥಿಗಳ ಹಕ್ಕನ್ನು ರಕ್ಷಿಸುವಲ್ಲಿ ಯಾರೂ ನಿರ್ಲಕ್ಷ್ಯ ವಹಿಸಬಾರದು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. HCN ನ್ಯೂಸ್ ಹಾಸನ. ಹಾಸನ ಅಂದ್ರೆ ಒಂದು ಒಳ್ಳೆ ಇತಿಹಾಸ ಇದೆ, ಒಂದು ಸುಸಂಸ್ಕೃತವಾದ ಒಂದು ನಾಡು ಅನ್ನೋದು ಎಲ್ಲರಿಗೂ ಒಂದು ಈ ಮಟ್ಟಕ್ಕೆ ಪ್ರಖ್ಯಾತಿ ಆಗ್ತದೆ ಅಂತ ಹೇಳಿದಾಗ ನಮ್ಮೆಲ್ಲರಿಗೂ ಕೂಡ ತಲೆ ತಗ್ಗಿಸುವಂತ ಪ್ರತಿನಿತ್ಯ ಕೊಡಕ್ಕಾಗಲ್ಲ. ತಾಲೂಕು ಆಫೀಸ್ ಅಂತ ತಾಲೂಕು ಆಫೀಸರ್ ಮಂತ್ಲಿ 20 ಈಗ ಅಷ್ಟು ನೋಡ್ಬೇಕಾದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅವ್ರು ನೋಡಿ ನಾವು ಅರೌಂಡಿಂಗ್ 20-30 ಅಷ್ಟು ನೋಡ್ತೀವಿ ಪರ್ ಮಂತ್. ಈಗ ಫಸ್ಟ್ ಒಂದು ಕೆಲಸ ಮಾಡಿ, ಇಮಿಡಿಯೇಟ್ ಅವನಿಗೆ ನೋಟಿಸ್ ಕೊಟ್ಟು ಅವ್ನು ಫಸ್ಟ್ ಅಮೌಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಕ್ಷಣ ಇಟ್ಕೋಬಾರ್ದು. ನಾನೀಗ ಉಸ್ತುವಾರಿ ಸಚಿವರು ಪಾಪ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಇದಕ್ಕೆ ಹೋಗಿದ್ದಾರೆ, ಅವ್ರನ್ನು ಕೇರಳಕ್ಕೆ ಉಸ್ತುವಾರಿ ಹಾಕಿದ್ದಾರೆ ಚುನಾವಣೆಗೆ. ಬಂದ ತಕ್ಷಣ ಅದೇ ಕೆಲಸ ಮಾಡೋದು ನಾವು ಕೂಡ. ಈ ಕಳ್ಳರು, ಈ ಸೋಂಬೇರಿಗಳನ್ನ ಫಸ್ಟ್ ಒಂದು ಆಚೆಗೆ ಹಾಕಿ. ಯಾಕೆಂತ ಹೇಳಿದ್ರೆ ಇದು ಜೀವನ ಜೊತೆ ಚೆಲ್ಲಾಟ ಆಡೋದು ಒಳ್ಳೇದಲ್ಲ. ಅದು ಬಡವ್ರ ಮಕ್ಕಳು. ಈಗ ನಾವು ಸರ್ಕಾರ ನಡೆಸೋದೇ ಬಡವರಿಗೆ, ಈ ದಿನದಲ್ಲಿಗೆ ಯಾರು ಹೊಂದಿದ್ದಾರೆ, ಹಸುವಿನಿಂದ ಬಳಲ್ತಿದ್ದಾರೆ, ಇಂಥದಕ್ಕೆ ಸರ್ಕಾರ ನಡೆಸುವಂತದ್ದು. ಇದು ಬಿಟ್ಟುಬಿಟ್ಟು ಇಲ್ಲಿ ಶೋಕಿ ಮಾಡ್ಕೊಂಡು ಇಲ್ಲ, ಇದು ಎಲ್ಲೋ ಒಂದ್ ಕಡೆ ಇದು ಬಹಳ ಕುಖ್ಯಾತಿ ಪಡ್ಕೋತದೆ. ಒಳ್ಳೇದಲ್ಲ, ಈ ಬೆಳವಣಿಗೆ ಒಳ್ಳೇದಲ್ಲ. ಈ ಇಮಿಡಿಯೇಟ್ ಅವನಿಗೆ ಸಂಜೆ ಒಳಗಡೆ ನೋಟಿಸ್ ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸರಿ ಕಾಣೋದಿಲ್ಲ. ಆಮೇಲೆ ಈಗ ನೀವು ಒಳ್ಳೆಯವರ ಕಾರಣಕ್ಕೆ ಇಷ್ಟು ಕೂಲಾಗಿ ಮಾತಾಡ್ತಾ ಇದೀವಿ, ಬಟ್ ನೀವು ಮೀರಿದ್ರೆ ನಿಮ್ಮನ್ನು ಕೂಡ ಮುಂದಿನ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆದ ಅಡ್ಡೆ ಹನುಮಂತೋತ್ಸವ ಶ್ರೀ ಚನ್ನಕೇಶವ ದೇವಾಲಯದಲ್ಲಿ ಎಲ್ಲ ಉತ್ಸವಗಳು ಅದ್ದೂರಿಯಾಗಿ ಆಚರಣೆಯಾಗುತ್ತದೆ. ಆದರೆ ಮುಖ್ಯವಾಗಿ ನಾಡಿನ ದಿವ್ಯ ರಥೋತ್ಸವ ಮುಗಿದ ನಂತರ ಅಂದು ರಾತ್ರಿ ಸಮಯದಲ್ಲಿ ನಡೆಯುವ ಅಡ್ಡೆ ಹನುಮಂತೋತ್ಸವ ಎಲ್ಲ ಉತ್ಸವಗಳಿಗೆ ವಿಭಿನ್ನವಾಗಿರುತ್ತದೆ. ರಥೋತ್ಸವ ಮುಗಿದ ನಂತರ ಸಂಜೆ ಶಾಂತಿ ಉತ್ಸವ ಆದ ನಂತರ ರಾತ್ರಿ 10:30 ಸಮಯದಲ್ಲಿ 15 ದೊಡ್ಡ ಬಿದಿರಿನ ಸಹಾಯದಿಂದ ಕಟ್ಟಿ ಸುಮಾರು 300ಕ್ಕೂ ಹೆಚ್ಚು ಯುವಕರು ಈ ಅಡ್ಡೆ ಹನುಮಂತನನ್ನ ಎತ್ತುವ ಸಂಪ್ರದಾಯ ಹಲವಾರು ವರ್ಷಗಳಿಂದ ರೂಢಿಯಲ್ಲಿದೆ. ಇದೇ ವೇಳೆ ಮಾತನಾಡಿದ ಅಡ್ಡೆಗಾರರಾದ ಶ್ರೀನಿವಾಸ್, ನಮ್ಮ ಪೂರ್ವಜರಿಂದ ಶ್ರೀ ಚನ್ನಕೇಶವ ಸ್ವಾಮಿಯ ಅಡ್ಡೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದು ಸುಮಾರು 15 ವರ್ಷಗಳ ಹಿಂದೆ ಉತ್ಸವದಲ್ಲಿ ಟ್ರಾಲಿಯಲ್ಲಿ ಮಾಡುವ ಮುಂಚೆ ಪ್ರತಿ ಉತ್ಸವಗಳನ್ನು ಬಿದಿರಿನ ಅಡ್ಡೆಯಲ್ಲಿ ಹೊರುವಂತಹ ವಾಡಿಕೆಯಿತ್ತು. ಆದರೆ ಕಾಲಕ್ರಮೇಣ ಅರಣ್ಯ ಇಲಾಖೆಯಿಂದ ಅನುಮತಿ ಸಿಗದ ಕಾರಣ ಬಿದಿರುಗಳು ಸಿಗದ ಹಿನ್ನೆಲೆ ಟ್ರಾಲಿಯಲ್ಲಿ ಉತ್ಸವ ಮಾಡುತ್ತಿದ್ದೇವೆ. ಪ್ರತಿ ವರ್ಷ ರಥೋತ್ಸವ ರಾತ್ರಿ ಈ ಒಂದು ಅಡ್ಡೆ ಉತ್ಸವ ಭಕ್ತರ ಮತ್ತು ದಾನಿಗಳ ಸಹಾಯದಿಂದ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಈ ಉತ್ಸವ ನೋಡಲು ರಥೋತ್ಸವದಷ್ಟೇ ಭಕ್ತಾದಿಗಳು ಆಗಮಿಸುತ್ತಾರೆ ಎಂದರು. ಯುವಕರು ಹನುಮನನ್ನ ನೆನೆಸಿಕೊಂಡು ಜೈ ಶ್ರೀರಾಮ್ ಎಂದು ದೇಗುಲದ ಸುತ್ತ ಪ್ರದಕ್ಷಿಣೆ ಹಾಕಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಅಡ್ಡೆ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ಶಾಸಕ HK ಸುರೇಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್, ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬಿಎಂ ಸಂತೋಷ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜ್, ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಪುರಸಭೆ ಸದಸ್ಯ ಜಗದೀಶ್, ಮಾಜಿ ಸದಸ್ಯ ಶ್ರೀನಿಧಿ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸ್ ಧ್ವಜ ದಿನಾಚರಣೆ, ನಿವೃತ್ತರ ಬದುಕಿಗೆ ಆಧಾರವಾದ ಸಹಾಯ ಹಸ್ತ, ಪ್ರತಿ ಸಮಸ್ಯೆಯನ್ನು ಪೊಲೀಸ್ ಇಲಾಖೆ ತಲೆ ಮೇಲೆ ಹಾಕೋದು ಸರಿಯಲ್ಲ, ಕೆಎಸ್ ವೆಂಕಟೇಶ್ ನಾಯ್ಡು ಸಲಹೆ. ಚನ್ನರಾಯಪಟ್ಟಣದಲ್ಲಿ ಏಪ್ರಿಲ್ 3ರಂದು ವಸುದೈವ ಕುಟುಂಬಕಂ ಕಾರ್ಯಕ್ರಮ, ಶ್ರೀಲಂಕಾ ತಂಡದಿಂದ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ, ಮಾಹಿತಿ ಹಂಚಿಕೊಂಡ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ HB ಮದನಗೌಡ. ಶ್ರೀನಗರ ನಿವಾಸಿಗಳಿಗೆ ನಿತ್ಯ ಬೀದಿ ನಾಯಿಗಳ ಕಾಟ, 4-5 ಮಕ್ಕಳ ಮೇಲೆ ದಾಳಿ, ನಿವಾಸಿಗಳ ಆತಂಕ, ತುರ್ತು ಕ್ರಮಕ್ಕೆ ಆಗ್ರಹ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.